ನಮಸ್ತೆ, ವೆಲ್ಕಮ್ ಟು ಹಿಂದೂ ಸ್ಕೈ ರುಚಿ. ಇವತ್ತು ನಾನು ಮಾಡ್ತಾ ಇರೋದು ತಾಜ್ ಚಿಕನ್ 65 ಹೋಟೆಲ್ ಸ್ಟೈಲ್ ಚಿಕನ್. ಇದು ಸ್ಪೈಸಿ ಟೇಸ್ಟಿ ಚಿಕನ್. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೈಡ್ ಡಿಶ್ ಆಗೂ ಮಾಡ್ಕೋಬೋದು. ನೋಡಿ ಹೇಗೆ ಮಾಡೋದಂತ. ಫಸ್ಟು ಚಿಕನ್ 1.5 kg ಚಿಕನ್ ಇದೆ. ಚೆನ್ನಾಗಿ ತೊಳೆದು ನೀರಿಲ್ಲದೆ ಇರಬೇಕು. ನೀರಿರಬಾರ್ದು. ಮೈದಾ 1 ಸ್ಪೂನು, ಕಾರ್ನ್ಫ್ಲೋರು 5 ಸ್ಪೂನ್ ಬೇಕಾಗತ್ತೆ. ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಖಾರದ ಪುಡಿ 1 ಸ್ಪೂನ್. ನಾವು ಇದಕ್ಕೆಲ್ಲ ಕಲರ್ ಯೂಸ್ ಮಾಡೋಲ್ಲ, ಅದಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಇದು ಕಲರ್ಗೋಸ್ಕರ 1 ಸ್ಪೂನ್. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕೊಳ್ಳೋಕೆ ಹೋಗ್ಬಾರ್ದು, ಏಕೆಂದರೆ ಇದರಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ, ಸಾಕಾಗತ್ತೆ. ಈ ರೀತಿ ಹೀಗೆ ಕಲಿಸ್ಕೊಂಡು ಒಂದು 4ರಿಂದ 5 ಅವರ್ ಫ್ರಿಡ್ಜಲ್ಲಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಫ್ರಿಡ್ಜಲ್ಲಿ ಇಟ್ಕೊಂಡು ನಾವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. 4ರಿಂದ 5 ಅವರ್ ಮ್ಯಾರಿನೇಟ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊತೀನಿ. ಆಮೇಲೆ ಹೇಗೆ ಮಾಡೋದು ಅಂತ ನೋಡೋಣ. ಮುಚ್ಚಿಟ್ಕೊಳ್ಳೋಣ. ಅಕಸ್ಮಾತ್ ನೀವು ಬೆಳಗ್ಗೆ ಏನಾದರೂ ಇವಾಗ ಸಂಡೇ ಏನಾದರೂ ಬೆಳಗ್ಗೆ ನಾವು ಟಿಫನ್ಗೆ ಆ ಥರ ಎಲ್ಲ ಮಾಡ್ಕೋಬೇಕು ಅಂತಂದರೆ ನೈಟೇ ಕಲಸಿ ರೆಡಿ ಮಾಡಿಟ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಒಂದು 6 ಅವರ್ಸ್ ಆಗಿದೆ ನಾನು ಕಲಸಿಟ್ಟು. ನೋಡಿ ಹೀಗಾಗಿದೆ. ಫ್ರಿಡ್ಜಲ್ಲಿ ಇಟ್ಟಿದೆ. ಈಗ ಎಣ್ಣೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಕರ್ಕೊಳ್ಳೋಣ. ಮೀಡಿಯಮ್ ಹುರಿ ಇರಲಿ, ತುಂಬ ಜೋರು ಉರಿ ಬೇಡ, ತುಂಬ ಸಿಮ್ಮಲ್ಲೂ ಬೇಡ. ಇದಂದರೆ ಸಾಕಾಗತ್ತೆ. ಈ ರೀತಿ ಕರ್ಕೊಂಡಿದ್ದೀನಿ. ಎಲ್ಲ ಈ ರೀತಿ ರೆಡಿಯಾಗಿದೆ. ಎಲ್ಲ ಚಿಕನ್ ಈ ಥರ ಕರ್ಕೊಂಡಿದ್ದೀನಿ. ಈಗ ತಾಜ್ ಚಿಕನ್ 65 ಇದು 65 ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡೋಣ. ಕಡಾಯಿ ಇಟ್ಕೊಳ್ಳೋಣ. ಕಡಾಯಿಗೆ ಈಗ ಬೇಯಿಸಿ ಇರ್ತೀವಲ್ಲ ಚಿಕನ್ನು ಕರೆದಿರ್ತೀವಲ್ಲ, ಆ ಎಣ್ಣೆನೇ 2 ಸ್ಪೂನ್ ಹಾಕ್ಕೊಳ್ಳೋಣ. ಅದೇ ಎಣ್ಣೆ 2 ಸ್ಪೂನ್ ಹಾಕ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕರಿಬೇವು, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಈ ಮೂರನ್ನು ಹುರ್ಕೊಳ್ಳೋಣ. ನಾವು ಹೋಟೆಲ್ಗಳೆಲ್ಲ ಇದೇ ಥರನೇ ಮಾಡೋದು, ಕರೆದಿಟ್ಕೊಂಡ್ಬಿಡ್ತಾರೆ. ಇದು ಹೋಟೆಲ್ ಸ್ಟೈಲೇ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಹಾಕ್ಕೊಂಡು ಈಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ಹುರಿ ಜೋರೇ ಇರಬೇಕು. ಇದಾದಮೇಲೆ ಈಗ ಇದಕ್ಕೆ ಮೊಸರು ಹಾಕೊಳ್ಳೋಣ. ಒಂದು 4 ಸ್ಪೂನ್ ಮೊಸರಿದೆ, ಮೊಸರು ಹಾಕ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಬೇಯಲಿ. ಇದಕ್ಕೆ ಒಂದು 4 ಸ್ಪೂನು ಟೊಮೊಟೊ ಸಾಸ್ ಹಾಕೊಳ್ಳೋಣ. ನಾನು 1.5 kg ಚಿಕನ್ ತೊಗೊಂಡಿರೋದು, ಅದಕ್ಕೆ ಇಷ್ಟು ಬೇಕಾಗತ್ತೆ. ಒಂದು 2 ಸ್ಪೂನು ಚಿಲ್ಲಿ ಸಾಸ್ ಹಾಕ್ಕೊಳ್ಳೋಣ. 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಣ. ವೈಟ್ ಪೆಪ್ಪರ್ ಪೌಡರ್ 1 ಸ್ಪೂನ್ ಹಾಕ್ಕೊಳ್ಳೋಣ. ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್ 1 ಸ್ಪೂನ್ ಹಾಕ್ಕೊಳ್ಳೋಣ. ತುಂಬ ಸ್ಪೈಸಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ. ಕಲರ್ ಯೂಸ್ ಮಾಡಿಲ್ಲ, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಿಲ್ಲ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೇಯಲಿ. ಸ್ವಲ್ಪ ಇದು ಚೆನ್ನಾಗಿ ಹೀಗೆ ಎಲ್ಲ ಹುರ್ಕೊಳ್ಳೋಣ.
ಹುರ್ಕೊಂಡ್ಮೇಲೆ ಒಂದು 4 ಸ್ಪೂನಷ್ಟು ನೀರು ಹಾಕ್ಕೊಳ್ಳೋಣ, ಸಾಕು. ಚೆನ್ನಾಗಿ ಈ ರೀತಿ ಕುದಿಲಿ. ಇದು ಸ್ವಲ್ಪ ಹಿಂಗೆ ಚೆನ್ನಾಗಿ ಎಲ್ಲ ಬೆಂದಮೇಲೆ ಕರೆದಿರ್ತೀವಲ್ಲ ಚಿಕನ್ನು, ಅದು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಿಂದರೆ ನಿಮಗೆ ರೆಸ್ಟೋರೆಂಟಲ್ಲೇ ತಿಂತಾಯಿದ್ದೀವಿ ಅನ್ನೋ ಫೀಲ್ ಬರಬೇಕು, ಅಷ್ಟು ಚೆನ್ನಾಗಿರುತ್ತೆ ಇದು. ಆ ರೀತಿ ಇರುತ್ತೆ ಚಿಕನ್. 1-2 ನಿಮಿಷ ಮಿಕ್ಸ್ ಆಗಲಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಹಾಗೆ ಬೇಯಲಿ. ಈಗ ಆಗಿದೆ, ಚೆನ್ನಾಗಿ ನೀಟಾಗೆಲ್ಲ ಮಿಕ್ಸ್ ಆಗಿದೆ. ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಮೊಸರೆಲ್ಲ ಹಾಕಿರ್ತೀವಲ್ವ, ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡೋಣ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ. ನೋಡಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.